ದಾಂಡೇಲಿಯ ಅಂಚೆ ಕಚೇರಿ ಆವರಣದಲ್ಲಿ ಅಂಚೆ ಇಲಾಖೆಯ ಹೊಸದಾದ ಸರಕು ಸಾಗಣೆಯ ವಾಹನಕ್ಕೆ ಚಾಲನೆ. ತ್ವರಿತ ಸೇವೆ ಹಾಗೂ ಗ್ರಾಹಕ ಸ್ನೇಹಿ ಸೇವೆಯ ಉದ್ದೇಶದಿಂದ ಅಂಚೆ ಇಲಾಖೆಯ ಹೊಸದಾದ ಸರಕು ಸಾಗಣೆಯ ವಾಹನಕ್ಕೆ ಇಂದು ಸೋಮವಾರ ಸಂಜೆ 6:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಕೇಂದ್ರ ಅಂಚೆ ಕಚೇರಿಯ ಆವರಣದಲ್ಲಿ ಚಾಲನೆಯನ್ನು ನೀಡಲಾಯಿತು. ಶಿರಸಿ ವಿಭಾಗದ ಅಂಚೆ ಅಧೀಕ್ಷಕರಾದ ಹೂವಪ್ಪ ಜಿ ಅವರು ಈ ವಾಹನಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿ ವಿದ್ಯುಕ್ತ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ವಾಹನವು ಪ್ರತಿದಿನ ಬೆಳಿಗ್ಗೆ ಹುಬ್ಬಳ್ಳಿ RMSನಿಂದ ಹೊರಟು ಹಳಿಯಾಳ, ದಾಂಡೇಲಿ, ಅಂಬಿಕಾನಗರ, ಕುಂಬಾರವಾಡ, ಜೋಯಿಡಾ, ಗಣೇಶಗುಡಿ, ಜಗಲ್ಬೇಟ್, ರಾಮನಗರ ಮತ್ತು ಕ್ಯಾಸಲ್ ರಾಕ್ ಅಂಚೆ ಕಚೇರಿಗಳಿಗೆ ಸರಕುಗಳನ್ನು ತಲುಪಿಸಿ ಮತ್ತು ಆಯಾ ಅಂಚೆ ಕಚೇರಿಗಳಿಂದ ಅದೇ ಮಾರ್ಗದಲ್ಲಿ ಅಂಚೆ ಚೀಲಗಳನ್ನು ಕೊಂಡೊಯ್ಯುತ್ತದೆ. ತ್ವರಿತ ಸೇವೆಯ ಜೊತೆಗೆ ಇದೊಂದು ಗ್ರಾಹಕ ಸ್ನೇಹಿ ಸೇವೆಯಾಗಿದ್ದು, ಈ ಮಾರ್ಗದ ಊರುಗಳಿಂದ ಗ್ರಾಹಕರು, ಸರಕು ರಫ್ತು ಕಳಿಸುವವರು, ಸರಕು ಆಮದು ಮಾಡುವವರು, ಪಾರ್ಸೆಲ್ ಕಳಿಸುವವರು ತ್ವರಿತ ಸಾಗಾಣಿಕೆಗಾಗಿ ಅಂಚೆ ಕಚೇರಿಯ ಪಾರ್ಸೆಲ್ ಸೇವೆಯನ್ನು ಬಳಸುವಂತೆ ವಿನಂತಿಸಿದರು. ಈ ಸಂದರ್ಭದಲ್ಲಿ ದಾಂಡೇಲಿ ವಲಯದ ವಿವಿಧ ಅಂಚೆ ಕಚೇರಿಗಳ ಅಂಚೆ ಪಾಲಕರುಗಳಾದ ನಮ್ರತಾ ಕೋಳಂಕರ್, UG ಗಾಂವ್ಕರ್, ಮೇರಿ ಮಂಚಲ, ಜಯಶ್ರೀ ದೀಪ್ಸಾಗರ್, ವಿಜಯಕುಮಾರ್ ಕಲಾಲ್ ಹಾಗೂ ಅಂಚೆ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಅಂಚೆ ಅಧೀಕ್ಷಕ ಶಿರಸಿ ವಿಭಾಗ ಹೂವಪ್ಪ ಮಾತಾಡ್ತಿದ್ದೀನಿ. ನಮ್ಮ ವಿಭಾಗದಲ್ಲಿ ಹುಬ್ಬಳ್ಳಿಯಿಂದ ಹಳಿಯಾಳ, ದಾಂಡೇಲಿ, ರಾಮನಗರ, ಕ್ಯಾಸಲ್ ರಾಕ್ ಮಾರ್ಗವಾಗಿ ಹೊಸ ಅಂಚೆ ಸಾಗಾಣಿಕಾ ವಾಹನವನ್ನು ದಿನಾಂಕ 2 ಮಾರ್ಚ್ 2026ರಿಂದ ಆರಂಭ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಅಂಚೆ ಗ್ರಾಹಕರು ಪಾರ್ಸಲ್ಗಳನ್ನು ಹುಬ್ಬಳ್ಳಿಯಿಂದ ಕ್ಯಾಸಲ್ ರಾಕ್ ಮಾರ್ಗದಲ್ಲಿ ಬರುವ ಎಲ್ಲ ಅಂಚೆ ಕಚೇರಿಗಳಿಗೆ ನೇರವಾಗಿ ಒಂದು ಪಾರ್ಸಲ್ಗಳನ್ನ ತರಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಈ ಭಾಗದಲ್ಲಿ ಬರುವಂಥ ಎಲ್ಲ ಅಂಚೆ ಕಚೇರಿಗಳು ಅನಿಯಮಿತವಾಗಿ, ಅಂದರೆ ಅನ್ಲಿಮಿಟೆಡ್ ಆಗಿ ಎಷ್ಟು ಸೈಜಿನ ಪಾರ್ಸಲ್ಗಳನ್ನ ಬೇಕಾದರೂ ಕೂಡ ಬುಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಪಾರ್ಸಲ್ಗಳ ಸಂಖ್ಯೆಗೆ ಮಿತಿ ಇಲ್ಲದಂತೆ ಎಷ್ಟೇ ಸಂಖ್ಯೆಯ ಪಾರ್ಸಲ್ಗಳನ್ನ ತಂದರೂ ಕೂಡ ನಾವು ಅಂಚೆ ಕಚೇರಿಗಳಲ್ಲಿ ಬುಕ್ಕಿಂಗ್ ಮಾಡಿಬಿಟ್ಟು ಆ ಪಾರ್ಸಲ್ಗಳನ್ನ ಅದೇ ದಿನ ಹುಬ್ಬಳ್ಳಿವರೆಗೆ ಸಾಗಣೆ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಅಂಚೆ ಇಲಾಖೆಯಿಂದ ಹೊಸ ಅಂಚೆ ಸಾಗಾಣಿಕಾ ವಾಹನವನ್ನು ಉದ್ಘಾಟನೆ ಮಾಡುವ ಮೂಲಕ ಜಾರಿಗೆ ತರ್ತಾ ಇದ್ದೀವಿ. ಇದರ ಸದ್ಬಳಕೆಯನ್ನು ಎಲ್ಲ ಗ್ರಾಹಕರು, ಅಂದರೆ ಹುಬ್ಬಳ್ಳಿಯಿಂದ ಕ್ಯಾಸಲ್ ರಾಕ್ ಮಧ್ಯೆ ಬರುವ ಅಂಚೆ ಕಚೇರಿಗಳು ಹಳಿಯಾಳ, ದಾಂಡೇಲಿ, ರಾಮನಗರ, ಜಗಲ್ಬೇಟ್, ಅಂಬಿಕಾನಗರ, ಕುಂಬಾರವಾಡ, ಕ್ಯಾಸಲ್ ರಾಕ್ ಈ ಎಲ್ಲ ಅಂಚೆ ಕಚೇರಿಯ ಸುತ್ತಮುತ್ತಲಿನ ಗ್ರಾಹಕರು ಈ ಸೇವೆಯನ್ನು ಬಳಸ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇಷ್ಟು ದಿನಗಳವರೆಗೆ ಈ ಸೇವೆಯನ್ನು ಸರ್ಕಾರಿ ಬಸ್ಗಳ ಮೂಲಕ ನೀವು ಪಾರ್ಸಲ್ ಅನ್ನು ಕಳಿಸುವಂತ ವ್ಯವಸ್ಥೆ ಇತ್ತು. ಹೌದು. ಬಟ್ ಈಗ ಸ್ವಂತವಾಗಿ ಮಾಡ್ತಾ ಇರೋದ್ರಿಂದ ತ್ವರಿತ ಸೇವೆ ಕೂಡ ಆಗ್ತದೆ ಗ್ರಾಹಕರಿಗೆ. ಹೌದು. ಈಗ ನಾವು ಇಷ್ಟು ದಿನಗಳವರೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನು ಅವಲಂಬಿತರಾಗಿದ್ದೀವಿ. ಸೊ ಆ ಬಸ್ಸುಗಳಲ್ಲಿ ನಮ್ಮ ಅಂಚೆ ಚೀಲಗಳನ್ನು ನಾವು ಸಾಗಣೆ ಮಾಡ್ತಾ ಇದ್ದರಿಂದ ಅಲ್ಲಿ ನಮಗೆ ಕೆಲವು ಮಿತಿಗಳು ಇದ್ದವು. ನಮಗೆ ಎಷ್ಟು ಬೇಕಾದರೂ ಅಷ್ಟು ಬ್ಯಾಗ್ಗಳನ್ನ ಕಳಿಸ್ಕೊಡ್ಲಿಕ್ಕೆ ಮತ್ತು ತರಿಸ್ಕೊಳ್ಳಿಕ್ಕೆ ಕೆಲವೊಂದು ಇತಿಮಿತಿಗಳಿದ್ದವು. ಈಗ ನಮ್ಮ ಇಲಾಖೆಯಿಂದ ಸ್ವಂತ ವಾಹನವನ್ನು ವ್ಯವಸ್ಥೆ ಮಾಡೋದ್ರಿಂದ ಯಾವುದೇ ಮಿತಿ ಇಲ್ಲದೆ ಎಷ್ಟು ಸಂಖ್ಯೆಯ ಪಾರ್ಸಲ್ಗಳನ್ನ, ಬ್ಯಾಗ್ಗಳನ್ನ ತರಲಿಕ್ಕೆ ಮತ್ತು ಕಳಿಸ್ಲಿಕ್ಕೆ ಅನುಕೂಲ ಆಗ್ತದೆ ಇದರಿಂದ.